ಹಾಯ್ ಹಲೋ ನಮಸ್ಕಾರ. ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನಿವತ್ತು ಕ್ರಿಸ್ಮಸ್ ಕೇಕ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. 1 ಸ್ಪೂನ್ ಆಗುವಷ್ಟು ಗೋಡಂಬಿ ತಗೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು ಕಪ್ಪು ದ್ರಾಕ್ಷಿ ತಗೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು ಬಿಳಿ ದ್ರಾಕ್ಷಿ ತಗೊಂಡಿದ್ದೀನಿ. ಟೂಟಿ ಫ್ರೂಟಿ ತಗೊಂಡಿದ್ದೀನಿ 1 ಸ್ಪೂನ್ ಆಗುವಷ್ಟು. 1 ಸ್ಪೂನ್ ಆಗುವಷ್ಟು ಚೆರಿ ತಗೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು ಕಲ್ಲಂಗಡಿ ಹಣ್ಣು ಬೀಜ ತಗೊಂಡಿದ್ದೀನಿ. ಒಂದು ಸ್ಪೂನ್ ಆಗುವಷ್ಟು ವಾಲ್ನಟ್ ತಗೊಂಡಿದ್ದೀನಿ. ಈಗ ಒಂದು ಬೌಲ್ ತಗೊಳ್ಳೋಣ. ಒಂದು ಬೌಲ್ ತಗೊಂಡಿದ್ದೀನಿ. ಆ ಬೌಲ್ಗೆ ಇದೆಲ್ಲ ಹಾಕ್ಕೊಳ್ತೀನಿ. ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಎರಡು ಆರೆಂಜ್ ತಗೊಂಡು ನಾನು ಜ್ಯೂಸ್ ತಗೊಂಡಿದ್ದೀನಿ. ಆ ಜ್ಯೂಸ್ ಇದಕ್ಕೆ ಹಾಕ್ಬಿಡ್ತಾಯಿದ್ದೀನಿ. ಇದು ಬರೀ ಮುಳುಗುವಷ್ಟಾದರೆ ಸಾಕು. ನೋಡಿ, 2 ಆರೆಂಜ್ ಜ್ಯೂಸ್ ತಗೊಂಡ್ರೆ ಇದು ಮುಳುಗೋಗುತ್ತೆ. ಇದು 1 ಸ್ಪೂನ್ ತಗೊಂಡು ಮಿಕ್ಸ್ ಮಾಡಿ 1 ಅವರ್ ಫ್ರಿಜ್ಜಲ್ಲಿ ಇಡಬೇಕಿದು. ಈಗ ನಾನು ಇದು ಫ್ರಿಜ್ಜಲ್ಲಿ ಇಟ್ಬಿಟ್ಬಿಡ್ತೀನಿ. ಈಗ ಸ್ಟವ್ ಅಂಟಿಸಿ ಒಂದು ಪ್ಯಾನ್ ತಗೊಂಡಿದ್ದೀನಿ. ಈ ಕಪ್ಪಲ್ಲಿ 3/4 ಕಪ್ ಆಗೋವಷ್ಟು ಸಕ್ಕರೆ ತಗೊಂಡಿದ್ದೀನಿ. ನೋಡಿ, ಈ ಕಪ್ಪಲ್ಲಿ 3/4 ಕಪ್ಪು ಸಕ್ಕರೆ ತಗೊಂಡಿದ್ದೀನಿ. ಈ ಸಕ್ಕರೆ ಇದಕ್ಕೆ ಹಾಕ್ತಾಯಿದ್ದೀನಿ. ಕ್ಯಾರಮಲೈಸ್ ಮಾಡ್ಕೋಬೇಕು. ಸಕ್ಕರೆ ಲೋ ಫ್ಲೇಮಲ್ಲಿ ಇಡೋಣ. ಸ್ವಲ್ಪ ಅಗಲ ಮಾಡ್ಕೊಂಬಿಡೋಣ ಸಕ್ಕರೆ. ನೋಡಿ, ಈ ಥರ ಸಕ್ಕರೆ ಅಗಲ ಮಾಡಿಕೊಂಡು ಲೋ ಫ್ಲೇಮಲ್ಲಿಟ್ಟು ಹಾಗೆ ಬಿಡೋಣ. ಬೇಕಂದರೆ 1 ಸ್ಪೂನ್ ಅಷ್ಟು ನೀರು ಹಾಕ್ಕೊಳ್ಬೋದು. ನಾವು ಪ್ಲಮ್ ಕೇಕ್ ಮಾಡ್ತಾಯಿರೋದು. ನಾನು ಮೊಟ್ಟೆ ಹಾಕ್ತಾಯಿಲ್ಲ, ವಿತೌಟ್ ಎಗ್ ಮಾಡ್ತಾಯಿದ್ದೀನಿ. ನಾನು ಈ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನೀರು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದೊಂದು ಕಡೆ ನಾವು ಬಿಸಿ ಮಾಡ್ಕೋಬೇಕಾಗುತ್ತೆ ನೀರು. ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸಕ್ಕರೆ. ಲೋ ಫ್ಲೇಮಲ್ಲೇ ಇಡಬೇಕಿದು. ಬೇಕಂದರೆ 1 ಸ್ಪೂನಷ್ಟು ನೀರು ಹಾಕ್ಕೊಳ್ಬೋದು ನೀವು. ಕರ್ಗಕ್ಕೆ ಬಂದಿದೆ ಇವಾಗ. ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಶುಗರು ನಾವು ಬಿಡಬೇಕಾಗುತ್ತೆ. ಕರ್ಗದ ಮೇಲೆ ಅದಕ್ಕದೇ ಬ್ರೌನ್ ಕಲರ್ ಬರುತ್ತೆ. ಈಗ ಕ್ಯಾರಮೆಲ್ ಆಗ್ತಾ ಇದೆ. ಇದು ಕಲರು ಚೇಂಜ್ ಆಗ್ತಾ ಇದೆ. ಬ್ರೌನ್ ಕಲರ್ ಬರಬೇಕಿದು. ಪಕ್ಕದಲ್ಲಿ ಹಾಗೆ ನೀರು ಕುದೀತಾ ಇದೆ. ನನಗೆ ಬಿಸಿ ನೀರು ಹಾಕಬೇಕು ನಾವು ಇದಕ್ಕೆ. ಅದಕ್ಕೇ ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ. ನೋಡಿ, ಇದು ಕ್ಯಾರಮಲ್ ಆಗಿದೆ. ನಾವು ಸ್ಟವ್ ಆಫ್ ಮಾಡಿಬಿಡೋಣ. ಯಾಕಂದರೆ ನೀರು ಹಾಕಬೇಕಾದ್ರೆ ಅದು ಎಗ್ರು ಬಿಡುತ್ತೆ ಮೇಲೆಲ್ಲ. ಅದಕ್ಕೇ ಈ ಥರ ಕ್ಯಾರಮಲ್ ಆಗಿದೆ ಇದು. ಈಗ ನಾವು ಇದಕ್ಕೆ ಸ್ವಲ್ಪ ನಾವೇನು ನೀರು ಬಿಸಿ ಮಾಡಿದ್ವಲ್ಲ ಆ ನೀರು ಹಾಕ್ಕೊಳ್ಳೋಣ. ಅರ್ಧ ಕಪ್ ಅಷ್ಟು ನೀರು ತಗೊಂಡಿದ್ದೆ ನಾನು. ಈಗ ಈ ನೀರು ಇದಕ್ಕೆ ಹಾಕ್ಕೊಳ್ತೀನಿ. ನೋಡಿ, ಎಗ್ರುತ್ತೆ ನೋಡಿ. ಅದಕ್ಕೆ ಸ್ಟವ್ ಆಫ್ ಮಾಡಿಬಿಟ್ಟು ನೀರು ಹಾಕ್ಬೇಕು ಯಾವಾಗಲೂ. ಸ್ಟವ್ ಹಾಕೋಣ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ನಾವು ಆರೆಂಜ್ ಸಿರಪಲ್ಲಿ ಡ್ರೈ ಫ್ರೂಟ್ ಎಲ್ಲ ನೆನೆಸಿದ್ವಲ್ಲ 1 ಅವರ್ ಮುಂಚೆ, ಇದಕ್ಕೆ ಹಾಕ್ಬಿಡೋಣ. ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ 6 ನಿಮಿಷದಷ್ಟು ನಾವು ಕುದಿಸೋಣ. ಇದು ಸ್ವಲ್ಪ ಗಟ್ಟಿಯಾಗೋವರೆಗೂ ಕುದಿಸೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಡ್ರೈ ಫ್ರೂಟ್ ಎಲ್ಲ ಸ್ವಲ್ಪ ಮೆತ್ತಗಾಗುತ್ತೆ ಇನ್ನೂ ಅಷ್ಟೇ.
ಈಗ ಇದು 6 ರಿಂದ 7 ನಿಮಿಷ ಅಂದ್ಕೊಳ್ಳಿ, ಅಷ್ಟು ಕುದಿಸ್ಬೇಕಾಗುತ್ತೆ. ನಾವು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕಿದ ತಕ್ಷಣ ತಿರುಗಿಸ್ಕೊಂಡ್ಬಿಡ್ಬೇಕು ನಾವು, ಇಲ್ಲಾಂದರೆ ಗಂಟು ಕಟ್ಟಿಬಿಡುತ್ತೆ. ನನಗೆ 6 ನಿಮಿಷ ಆಗಿದೆ ನೋಡಿ, ಇಷ್ಟ ಆದರೆ ಸಾಕು. ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಇದು ತಣ್ಣಗಾಗ್ಬಿಡ್ತೀನಿ. ಇದು ತಣ್ಣಗಾಗಬೇಕು, ಕಂಪ್ಲೀಟಾಗಿ ತಣ್ಣಗಾಗಬೇಕಿದು. ನಾನೀಗ 1/4 ಕಪ್ ಆಗುವಷ್ಟು ಮೆಲ್ಟೆಡ್ ಬಟರ್ ಹಾಕ್ಕೊಳ್ತಾ ಇದ್ದೀನಿ. ಬಟರು ಕರಗಿಸಿದ್ದೀನಿ. ಇದು ಒಂದು ತಪ್ಪಲೆಗೆ ಹಾಕ್ಕೊಳ್ತಾ ಇದ್ದೀನಿ ಬಟರು. ಮತ್ತು 1/4 ಕಪ್ಪು ಅಷ್ಟು ಹಾಲು ತಗೊಳ್ತಾ ಇದ್ದೀನಿ. ಹಾಲು ಕಾಯಿಸಿಲ್ಲ ನಾನು. ಇದು ವಿಸ್ಕರಿಂದ ಒಂದು ಸರ್ತಿ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. 1 ನಿಮಿಷ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಇದೊಂದು ಸಿಂಪಲ್ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಜರಡಿ ತಗೊಂಡಿದ್ದೀನಿ. ಇದಕ್ಕೆ 1 ಕಪ್ ಆಗುವಷ್ಟು ಮೈದಾ ಹಾಕ್ಕೊಳ್ತಾ ಇದ್ದೀನಿ. ಮಕ್ಕಳು ಆಡ್ತಾ ಇದ್ದಾರೆ ಆಚೆ. 1 ಕಪ್ ಆಗುವಷ್ಟು ಮೈದಾ ತಗೊಂಡಿದ್ದೀನಿ. 1/2 ಟೀ ಸ್ಪೂನು ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ, ಅಡುಗೆ ಸೋಡಾ. 1 ಟೀ ಸ್ಪೂನು ಬೇಕಿಂಗ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನು ಜಾಕಾಯಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನು ಚಕ್ಕೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದೆಲ್ಲ ಜರಡಿ ಇಟ್ಕೊಳ್ಳೋಣ. ಸ್ಪೂನ್ ತಗೊಂಡ್ರೆ ಸಾಕು, ಈ ಥರ ಮಾಡ್ಕೊಂಬಿಡ್ಬೋದು. ಈಗ ನಾನು ಜರಡಿ ಇಟ್ಕೊಂಡಿದ್ದೀನಿ. ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಈಗ ಕ್ಯಾರಮೆಲೈಸ್ ಮಾಡಿದ್ವಲ್ಲ ಅದು ಹಾಕ್ಕೊಳ್ಳೋಣ. ಈಗ ಇದು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಗಟ್ಟಿ ಆದರೆ 1-2 ಸ್ಪೂನಷ್ಟು ಹಾಲು ಹಾಕ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಗಂಟಿಲ್ದೇ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಹಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಅಂದರೆ ತುಂಬ ಕಲಗಬಾರ್ದು, ಸುಮ್ಮನೆ ಈ ಥರ ಮೆತ್ತಗೆ ತಿರುಗಿಸ್ಕೊಳ್ಬೇಕು. ಈ ಥರ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಕೇಕ್ ಟಿನ್ ತಗೊಂಡಿದ್ದೀನಿ. ಕೇಕ್ ಟಿನ್ಗೆ ಕೆಳಗಡೆ ಎಣ್ಣೆ ಹಾಕ್ಬಿಟ್ಟು ಮೇಲೆ ಬಟರ್ ಪೇಪರ್ ಹಾಕಿ, ಬಟರ್ ಪೇಪರ್ಗೂ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಈಗ ನಾವು ಇದಕ್ಕೆ ಹಾಕ್ಕೊಳ್ಳೋಣ, ಕೇಕ್ ಟಿನ್ಗೆ ಹಾಕ್ಕೊಳ್ಳೋಣ. ಈಗ ನಾನು ಕೇಕ್ ಟಿನ್ ತಗೊಂಡಿದ್ದೀನಿ. ಕೇಕ್ ಟಿನ್ನಲ್ಲಿ ಇದು ಹಾಕಿದ್ದೀನಿ. ಸ್ವಲ್ಪ ಈ ಥರ ಏರ್ ಬಬಲ್ಸ್ ಇರುತ್ತೆ, ಸ್ವಲ್ಪ ಈ ಥರ ಟ್ಯಾಪ್ ಮಾಡಿಬಿಟ್ಟು ಸ್ವಲ್ಪ ಟೂಟಿ ಫ್ರೂಟಿ ಇದ್ರ ಮೇಲೆ ಹಾಕಿದ್ದಾರೆ. ಈಗ ಗೋಡಂಬಿ ಸ್ವಲ್ಪ ಈ ಥರ ಮೇಲೆ ಇಟ್ಬಿಡೋಣ. ಈಗ ನಾನು ಇದು ಅವನಲ್ಲಿ ಇಡ್ತಾ ಇದ್ದೀನಿ. ಈಗ ಕ್ರಿಸ್ಮಸ್ ಕೇಕು ರೆಡಿ ಆಯಿತು. ನಾನು 160 ಡಿಗ್ರಿಯಲ್ಲಿ 50 ನಿಮಿಷ ಅವನಲ್ಲಿ ಇಟ್ಟಿದ್ದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಂದು ಟೂತ್ ಪಿಕ್ ಹಾಕಿ ನಿಮ್ಗೆ ತೋರಿಸ್ತೀನಿ. ಈಗ ನೋಡಿ, ಯಾವಾಗಲೂ ಅಷ್ಟು ನಾವು ಈ ಥರ ಹಾಕ್ಬಿಟ್ಟು ನೋಡಬೇಕು ಚೆನ್ನಾಗಿ ಬಂದಿದೆಯೋ ಇಲ್ವೋ ಅಂತ, ಆವಾಗ ಗೊತ್ತಾಗುತ್ತೆ. ಮತ್ತೆ ತೆಗಿಯೋಣ.
ಬಂದರೆ ಇದು ಹೀಗೆ ಬರ್ತದೆ. ಪೇಪರ್ ತೆಗೆ. ಸ್ಪಾಂಜಿನೆಸ್ ನೋಡಿ ಹೆಂಗಿದೆ ಅಂತ. ಈಗ ಇದಾಗಿದೆ. ಈಗ ಈ ಥರ ತಗೊಳ್ಳೋಣ. ಒಂದು ಪ್ಲೇಟಲ್ಲಿ ಇಲ್ಲಾದರೆ ಯಾವುದಾದ್ರೂ ಒಂದು ಟ್ರೇಯಲ್ಲಿ ತಗೊಳ್ಳೋಣ. ನಾನು ಕಟ್ ಮಾಡೋಣ. ತಣ್ಣಗಾದ್ಮೇಲೆ ಕಟ್ ಮಾಡ್ಕೊಳ್ಳೋಣ. ಬಿಸಿ ಇದೆ ಸ್ವಲ್ಪ. ನಾನು ಕೇಕ್ ಕಟ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಇದು ಸ್ಪಾಂಜಿನೆಸ್ ಹೇಗಿದೆ ಅಂತ. ಈಗ ಟೇಸ್ಟ್ ನೋಡೋಣ. ಇದು ಬಿಸಿ ಇದೆ ಇನ್ನೂ. ಒಂದು ಸ್ವಲ್ಪ ಕಟ್ ಮಾಡಿಕೊಂಡೆ ಒಂದು ಸೈಡಿಗೆ. ನೋಡಿ ಚೆನ್ನಾಗಿ ಒಳಗಡೆ ಎಲ್ಲ ಬಂದಿದೆ. ಡ್ರೈ ಫ್ರೂಟ್ಸ್ ಎಲ್ಲ ಹೆಂಗೆ ಕಾಣ್ತದೆ. ಆಸಮ್ ಆಗಿದೆ ನಿಜವಾಗ್ಲೂ. ಒಮ್ಮೆ ಟ್ರೈ ಮಾಡಿ ನೀವು. ಪ್ಲಮ್ ಕೇಕ್ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ನೋಡಿ ಎಷ್ಟು ಈಸಿಯಾಗಿ ಆಯಿತು. ಮನೆಯಲ್ಲಿ ಎಗ್ಗು ಇಲ್ಲ, ಏನೂ ಇಲ್ಲ, ಎಂಥವರು ತಿನ್ಬೋದು. ಸ್ವೀಟು ಹದವಾಗಿದೆ, ಜಾಸ್ತಿ ಸ್ವೀಟ್ ಕೂಡ ಇಲ್ಲ. ಮೊಟ್ಟೆನೂ ಹಾಕ್ತಾರೆ ನೋಡಿ.